ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಹೇರ್ ಕೇರ್ ಮಾಡೋದು, ಅಂದರೆ ನಮಗೇನು ಬಿಳಿ ಕೂದಲಾಗಿರುತ್ತೆ, ಬಾಲನರೆ ಆಗಿರುತ್ತೆ, ಅದನ್ನು ಹೇಗೆ ನಾವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ಏಜ್ ಗ್ರೂಪ್ ಬೇಕಾದವರು ಯೂಸ್ ಮಾಡ್ಬೋದು, ಮತ್ತು ಮನೆಯಲ್ಲೇ ಇರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಮನೆಯಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಮಗೆ ಹೇರ್ ಫಾಲ್ ಆಗಿರ್ಬೋದು, ಹೇರ್ ಗ್ರೋತ್ ಆಗಿರ್ಬೋದು, ಅಥವಾ ವೈಟ್ ಹೇರ್ ಆಗಿರ್ಬೋದು, ಇದೆಲ್ಲ ಪ್ರಾಬ್ಲಮ್ಗೆ ಇದು ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ನುಪ್ಪೂರ್ ಅವ್ರದ್ದು ಮೆಹಂದಿ ತೊಗೊಂಡಿದ್ದೀನಿ, ಮತ್ತು ನಾನು ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು, 3ರಿಂದ 4 ಲವಂಗನ ನಾನು ತೊಗೊಂಡಿದ್ದೀನಿ. ಸೊ ಇಂಡಿಗೋ ಪೌಡರ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಅಮೆಝಾನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಅದು ನಿಮಗೆ ಅಮೆಝಾನಲ್ಲಿ ಅದರದ್ದು ಲಿಂಕ್ ಬೇಕಿದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಇದು ಕೇವಲ ಬರೀ 75 ರೂಪಾಯಿ ಅಷ್ಟೇ. ಇದನ್ನು ನೀವು 1 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದನ್ನು ನೀವು ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಇದು ನಿಮಗೆ 1 ವರ್ಷದ ತನಕ ಬರುತ್ತೆ. ಇದರದ್ದು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಇರುವಂಥ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಯಾವುದೇ ಕಂಟೆಂಟ್ ಕೂಡ ಮಿಸ್ ಆಗಲ್ಲ, ಯಾವುದೇ ವೀಡಿಯೋಸ್ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಇರುವಂಥ ಬೆಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನೀರನ್ನು ನಾನು ಇಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅದು ನೀರು ಸ್ವಲ್ಪನಾದರೂ ಬಿಸಿ ಆಗಬೇಕು. ನೋಡಿ, ಈಗ ನೀರು ಬಿಸಿ ಆಗ್ತಾ ಬಂದಿದೆ. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಇದನ್ನು ಮೆಹಂದಿನ ಮಾಡಿಟ್ಟು 2 ದಿನಗಳ ಕಾಲ ಅದನ್ನು ಹಾಗೆ ಇಟ್ಟು ನಂತರ ಅಪ್ಲೈ ಮಾಡ್ತೀನಿ. ಅಂದರೆ 48 ಅವರ್ಸ್ ಬಿಟ್ಟು ನಾನು ಅದನ್ನು ಅಪ್ಲೈ ಮಾಡೋದ್ರಿಂದ ನಾವು ಸ್ವಲ್ಪ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 2 ದಿನ ಬಿಡೋದ್ರಿಂದ ಇರುವಂಥ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಸ್ವಲ್ಪ ಅದನ್ನು ನಾವು ತಿನ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪದು ಏನು ಕಡ್ಡಿಗಳಿತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕರಿಬೇವಿನ ಸೊಪ್ಪನ್ನ ಎಲೆಗಳೆಲ್ಲ ಏನಾಗಬೇಕು, ತುಂಬ ಸಾಫ್ಟ್ ಆಗಬೇಕು, ಮತ್ತು ನಾವು ಆಗಿರೋ ಲವಂಗ ಕೂಡ ತುಂಬ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲವಂಗ ಹಾಕಿರೋ ಉದ್ದೇಶ ಏನಂದರೆ ಯಾವುದೇ ರೀತಿಯಾದ ಶೀತ ಆಗಬಾರ್ದಂತ ಹೇಳಿ. ಮೆಹಂದಿ ಯೂಶ್ವಲಿ ಅದು ಶೀತ ಇರುತ್ತೆ. ಸೊ ಅದಕ್ಕೋಸ್ಕರ ಶೀತ ಆಗಬಾರ್ದು ಅಂತ ನಾನಿಲ್ಲಿ 2ರಿಂದ 3 ಲವಂಗನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹುಣಸೆಹಣ್ಣು ಹಾಕೋದ್ರಿಂದ ಏನಂದರೆ ಕೂದಲು ತುಂಬ ಒಳ್ಳೆ ಕಲರ್ ಬರುತ್ತೆ. ಅದು ನಾವು ಕಬ್ಬಿಣದ ಬಾಣಲಿಯಲ್ಲಿ ಕಲಿಸೋದ್ರಿಂದ ಅದು ರಿಯಾಕ್ಟ್ ಆಗಿ ನಮಗೆ ತುಂಬ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಟೀ ಪೌಡರ್ ಹಾಕೋದ್ರಿಂದ ನಮಗೆ ಬ್ರೌನ್ ಕಲರ್ ಬರುತ್ತೆ, ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಕೂದಲು. ಅದಕ್ಕೋಸ್ಕರ ನಾನು ಇದನ್ನು 1 ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಈ ಮೆಹಂದಿನ ಅಪ್ಲೈ ಮಾಡೋದ್ರಿಂದ ನಿಮಗೆ ಆದಷ್ಟು ಬಿಳಿ ಕೂದಲುಗಳು ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಇದು 1 ಟೈಮ್ ಅಪ್ಲಿಕೇಶನಿಂದ ನಿಮಗೆ ಒಂದು 15 ಏರ್ ವಾಷಸ್ ತನಕ ನಿಮಗೆ ಕಲರ್ ಆಗೇ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ, ಮತ್ತು ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಏನು ಬಾಲನೆರೆಗಳಿರುತ್ತೆ ಅದೆಲ್ಲ ನಿಮಗೆ ಬ್ರೌನ್ ಕಲರ್ ಆಗ್ತಾ ಬರುತ್ತೆ. ಆದಷ್ಟು ನಿಮ್ಗೆ ಅದನ್ನು ಯೂಸ್ ಮಾಡ್ತಾ ಬಂದರೆ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಎಲ್ಲ ವೈಟ್ ಹೇರು ನಿಮಗೆ ಕವರ್ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲೆ ಎಲ್ಲ ತೆಳುವಾಗ್ತಾ ಬರ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ ಎಲೆಗಳು ಕೂಡ.
ಬೇಕಿದ್ರೆ ನೀವು ಎಲೆನ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಸೊ ಟೀ ಪೌಡರ್ ಚೆನ್ನಾಗಿ ಅದರದ್ದು ಕಲರ್ ಬಿಡಬೇಕು, ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಹಾಗೆ ನಾವೇನು ಹುಣಸೆ ಹಣ್ಣನ್ನು ಹಾಕಿದ್ದೀವಲ್ಲ, ಹುಣಸೆ ಹಣ್ಣದು ಪಲ್ಪೆಲ್ಲ ನೀಟಾಗಿ ಆಚೆ ಬಂದು ಅದು ಟೀ ಡಿಕಾಕ್ಷನ್ ಜೊತೆ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇದೆ ಮತ್ತು ಯಾರೆಲ್ಲ ಸಣ್ಣ ಆಗಬೇಕಂತ ಇದ್ದೀರಾ ಅವರಿಗೆ ನಾನೊಂದು ಆಲ್ರೆಡಿ ರೆಸಿಪಿನ ಹಾಕಿದ್ದೀನಿ, ಅಂದರೆ ಜ್ಯೂಸ್ ರೆಸಿಪಿನ ಹಾಕಿದ್ದೀನಿ, ಆಮ್ಲಾ ಜ್ಯೂಸ್ ರೆಸಿಪಿ. ನೀವು ಹೋಗಿ ನನ್ನ ಚಾನಲಲ್ಲಿ ಅದನ್ನು ಚೆಕ್ ಮಾಡ್ಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರಾ ಮತ್ತು ಯಾರಿಗೆಲ್ಲ ಏರ್ ಪ್ರಾಬ್ಲಮ್ ಇದೆ, ಸೊ ಅವರೆಲ್ಲ ಅದನ್ನು ಟ್ರೈ ಮಾಡ್ಬೋದು ಆಮ್ಲಾ ಜ್ಯೂಸ್ನ. ಆ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ, ಹೋಗಿ ನೀವು ಚೆಕ್ ಮಾಡಿ. ಅದು ಡಿಟಾಕ್ಸ್ ಕೂಡ ಮಾಡುತ್ತೆ ಬಾಡಿನ, ಸ್ಕಿನ್ಗೆ ಕೂಡ ಅದು ತುಂಬ ಒಳ್ಳೆಯದು ಆಮ್ಲಾ ಜ್ಯೂಸ್. ಸೊ ಯಾರಿಗೆಲ್ಲ ಪಿಂಪಲ್ಸ್ ಪ್ರಾಬ್ಲಮ್ ಇದೆ, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ, ಅವರೆಲ್ಲ ರೆಗ್ಯುಲರಾಗಿ ಆಮ್ಲಾ ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತಾ ಬಂದರೆ ಅದು ತುಂಬ ಒಳ್ಳೆ ಜ್ಯೂಸ್ ಆಗಿರುತ್ತೆ ಮತ್ತು ತುಂಬ ಇಮ್ಯುನಿಟಿ ಬೂಸ್ಟರ್ ಆಗಿರುತ್ತೆ. ಸೊ ಆ ರೆಸಿಪಿದು, ಜ್ಯೂಸ್ ರೆಸಿಪಿದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಹೋಗಿ ನೀವು ಅದನ್ನು ಚೆಕ್ ಮಾಡಿ. ನೋಡಿ, ಇದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಸೊ ಹುಣಸೆ ಹಣ್ಣಂದು ಕೂಡ ಪಲ್ಪ್ ಕೂಡ ಬಿಡ್ತಾ ಬಂದಿದೆ. ಈ ರೀತಿ ಅದು ಚೆನ್ನಾಗಿ ಕುದಿಬೇಕು, ಎಲ್ಲ ಎಲೆಗಳು ತುಂಬ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕು. ನಮಗೆ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಮಗೆ ಲವಂಗ ಚೆನ್ನಾಗಿ ಮ್ಯಾಶ್ ಆಗೋ ರೀತಿ ಅದು ಬೇಯಬೇಕು, ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೀವು ಯಾವುದೇ ಟೀ ಪೌಡರ್ನ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಯಾವ ಟೀ ಪೌಡರ್ ಯೂಸ್ ಮಾಡ್ತಿರ್ತೀರ ಆ ಟೀ ಪೌಡರ್ನ ನೀವು ಯೂಸ್ ಮಾಡ್ಬೋದು. ನೀವು ಬೇಕಿದ್ರೆ ಇದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕಾಫಿ ಪೌಡರ್ ಆ್ಯಡ್ ಮಾಡೋದ್ರಿಂದನೂ ನಿಮಗೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಏಕೆಂದರೆ ಕಾಫಿನ ಬ್ರೌನ್ ಕಲರ್ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಕಲರ್ ಎಲ್ಲ ಅದು ನೀಟಾಗಿ ಬಿಡುತ್ತೆ. ಸೊ ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ನಾನೊಂದು ಕಬ್ಬಿಣದ ಬಾಣಲಿನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಬ್ಬಿಣದ್ದು ಪ್ಯಾನ್ ಅಥವಾ ಏನೇ ಇದ್ರೂ ಯೂಸ್ ಮಾಡ್ಬೋದು, ಆದರೆ ಆದಷ್ಟು ಕಬ್ಬಿಣದ್ದನ್ನೇ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ತುಂಬ ಒಳ್ಳೆ ಕಲರ್ ಬರುತ್ತೆ ಕೂದಲು. ನೋಡಿ, ಇವಾಗ ಅದನ್ನೆಲ್ಲ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಬರೀ ನೀರನ್ನು ಮಾತ್ರ ನಾನು ಅದರಲ್ಲಿ ಯೂಸ್ ಮಾಡ್ತಿರೋದು. ಸೊ ಈ ರೀತಿ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಇಂಟ್ಕೊಳ್ಬೇಕು.
ಈ ರೀತಿ ಎಲ್ಲದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಇಂಟ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ನಾನೀಗ. ಆಲ್ಮೋಸ್ಟ್ ಎಲ್ಲದನ್ನು ಹಾಕ್ಕೊಂಡು ನಾನು ನೀಟಾಗಿ ಇಂಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಲವಂಗ ಹೇಗೆ ಮ್ಯಾಶ್ ಆಗಿದೆ ಅಂಥೇಳಿ. ಸೊ ಈ ರೀತಿ ಆಗೋ ತನಕ ನಾವು ಬೇಯಿಸ್ಕೊಂಡು ಇದನ್ನು ನೀಟಾಗಿ ಇಂಟ್ಕೊಳ್ಬೇಕು. ಸೊ ಈ ರೀತಿ ನಾವು ಆಲ್ಮೋಸ್ಟ್ ಎಲ್ಲದನ್ನು ನೀಟಾಗಿ ಇಂಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಇಂಡಿಗೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಂಡಿಗೋ ಪೌಡರ್ ನಿಮಗೆ ನಾನೀಗ ಆಲ್ರೆಡಿ ಹೇಳಿದಾಗೆ ಅಮೆಝಾನಲ್ಲಿ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕೆಲವೊಂದು ತುಂಬ ಜಾಸ್ತಿ ಪ್ರೈಸಸ್ ಇದೆ, ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಬರೀ 75 ರುಪೀಸ್ದು. ನಾನು ಈ ಲಿಂಕನ್ನು ಹಾಕಿರ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನುಪೂರ್ ಅವ್ರದ್ದು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಪೌಡರ್ನ, ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇರ್ತೀರ, ನೀವು ಆ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನುಪೂರ್ದೇ ಹಾಕ್ಕೋಬೇಕಂತ ಏನಿಲ್ಲ. ನೀವು ಯಾವ ರೆಗ್ಯುಲರಾಗಿ ಪೌಡರ್ನ ಯೂಸ್ ಮಾಡ್ತಿರ್ತೀರ, ಎಣ್ಣೆ ಪೌಡರ್, ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ಅಥವಾ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು. ಸೊ ನಿಮಗೆ ಒಳ್ಳೆಯ ಕಲರ್ ಬರಬೇಕಂದ್ರೆ ಇದನ್ನು ನೀವು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡಬೇಕು. ಗಂಟುಗಳಿಲ್ದರೆ ಹಾಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಸ್ವಲ್ಪ ಇದು ತೆಳುವಾಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ತೆಳುವಾಗಿದೆ. ಸೊ ನಾನು ಅದಕ್ಕೆ ಇನ್ನೊಂದು ಸ್ಪೂನಷ್ಟು ನಾನು ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು, ಯಾಕೆಂದರೆ ನಾವು ಇದನ್ನು 2 ದಿನ ಬಿಟ್ಟು ಹಚ್ಕೊಳ್ಳೋದು, 48 hours ಬಿಟ್ಟು ಹಚ್ಕೊಳ್ಳೋದ್ರಿಂದ ನೀವು ಇದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಬಟ್ ಆದರೆ ತುಂಬ ತೆಳು ಇರಬಾರ್ದು. ನೋಡಿ, ನನಗೆ ಈಗ ಕಲಿಸ್ಕೊಳ್ತಾ ಇದ್ದೀನಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕದು. ಏಕೆಂದರೆ ನಾವು 2 ದಿನ ಬಿಡೋದ್ರಿಂದ ಸ್ವಲ್ಪ ಆದಷ್ಟು ವಾಟರ್ ಅಬ್ಸರ್ವ್ ಆಗಿಬಿಟ್ಟಿರುತ್ತೆ. ಸೊ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ನೀವು ಆದಷ್ಟು ಕಬ್ಬಿಣದ ಪ್ಯಾನಲ್ಲೇ ಯೂಸ್ ಮಾಡಬೇಕು. ಕಬ್ಬಿಣದ ಪ್ಯಾನ್ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋಲ್ಲ. ಇಲ್ಲಿ ನಾವು ಹುಣಸೆಹಣ್ಣು ಯೂಸ್ ಮಾಡಿರೋದ್ರಿಂದ ತುಂಬ ಒಳ್ಳೆ ಕಲರ್ ಬರುತ್ತೆ ಕೂದಲು. ಯಾವುದು ಕಪ್ಪು ಕೂದಲು ಕಾಣಿಸೋದಿಲ್ಲ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಇದನ್ನು 5 hours ಬಿಟ್ಟು ಕೂಡ ಹಚ್ಕೊಳ್ಬೋದು. ಬಟ್ ಆದರೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಂದರೆ 48 hours ಬಿಡಬೇಕು. ಇಲ್ಲ ನಮಗೆ ತುಂಬ ಟೈಮ್ ಕಮ್ಮಿ ಇದೆ ಅಂದರೆ 5 hours ಮೇಲೆ ನೀವು ಎಷ್ಟು ಅವರ್ ಬೇಕಾದರೂ ಬಿಟ್ಟು ಹಚ್ಕೋಬೋದು. ಬಟ್ ಆದಷ್ಟು 5 hours ಆದರೂ ಅದನ್ನು ಹಾಗೆ ಬಿಡೋದಕ್ಕೆ ಟ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು. ಅದನ್ನು ಎಷ್ಟು ಚೆನ್ನಾಗಿ ಬೀಟ್ ಮಾಡಬೇಕಂದ್ರೆ ಎಲ್ಲೂ ನಿಮಗೆ ಗಟ್ಟಿ ಆಗಿ ಸಿಗಬಾರ್ದು, ಉಂಡೆ ಉಂಡೆ ಆಗಿ. ಅದು ತುಂಬ ನೀಟಾಗಿ ಕಲಸಿರಬೇಕು. ನೀವು ಗಂಟುಗಳು ಎಲ್ಲೂ ಸಿಗದೇ ಇರೋ ಹಾಗೆ ನೀವು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೋಬೇಕು. ಮತ್ತು ಯಾವಾಗಲೂ ನಾವು ಮೆಹಂದಿನ ಅಪ್ಲೈ ಮಾಡಿದ್ಮೇಲೆ ಅದನ್ನು ನಾವು 3 to 4 hours ಕೂದಲಿನಲ್ಲಿ ಬಿಟ್ಟು ನಂತರ ನಾವು ಅದನ್ನು ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡದೆ ಹೇರ್ ವಾಶ್ ಮಾಡಬೇಕು. ಫಸ್ಟ್ ಡೇ ನಾವು ಯಾವುದೇ ರೀತಿಯಾದ ಶಾಂಪೂನ ಅಥವಾ ಕೆಮಿಕಲ್ಸ್ನ ನಮ್ಮ ಹೇರ್ಗೆ ಯೂಸ್ ಮಾಡಬಾರ್ದು. ನಂತರ ನಾವು ಕೂದಲು ಚೆನ್ನಾಗಿ ಒಣಗಿದ ಮೇಲೆ ಅದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ನಾವು ನಂತರ ರೆಗ್ಯುಲರಾಗಿ ಶಾಂಪೂನ ಮಾಡಬೇಕು.
ಸೊ ಇವಾಗ ಇದು ಆಲ್ರೆಡಿ ಕಲಸಿ ರೆಡಿ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಒಂದು ರಬ್ಬರ್ನ ಹಾಕಿ ನಾನು ಇದನ್ನು 48 ಅವರ್ಸ್ ಹಾಗೆ ಬಿಟ್ಟು ನಂತರ ಅಪ್ಲೈ ಮಾಡ್ತೀನಿ. ಸೊ ನಾನು ಇದನ್ನು 48 ಅವರ್ಸ್ ಆದಮೇಲೆ ಇದು ಹೇಗೆ ಬಂತು ಮತ್ತು ಹೇಗೆ ಅಪ್ಲೈ ಮಾಡ್ತೀನಿ, ಅದರದ್ದು ಕಲರ್ ಹೇಗೆ ಬಂತು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನನಗೆ 48 ಅವರ್ಸ್ ಬಿಡ್ತಾ ಇದ್ದೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋದಲ್ಲಿ ಪಾರ್ಟ್ 2ನಲ್ಲಿ 48 ಅವರ್ಸ್ ಆದಮೇಲೆ ಹೇಗೆ ಬಂದಂತೇಳಿ ನಾನು ನಿಮಗೆ ರಿಸಲ್ಟ್ನ